ಸ್ನೇಹಿತರೆ, ಸ್ವಸ್ಥ ಸಮಾಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಬೆಳಿಗ್ಗೆ ಬೇಗ ಏಳಲು ಏನು ಮಾಡಬೇಕೆಂಬುದರ ಬಗ್ಗೆ ಹೇಳಬಯಸುತ್ತೇನೆ. ನಾವು ಯೂಶ್ವಲಿ ಬೇಗ ಏಳಬೇಕಂತ ಮಲಗ್ತೀವಿ, ಆದರೆ ನಾವು ಹೇಳೋದು ಮತ್ತೆ ನಮ್ಮ ರೆಗ್ಯುಲರ್ ಟೈಮ್ಗೆ. ಆದ್ದರಿಂದ ನಾನು ಕೆಲವು ಸಲಹೆಗಳನ್ನು ನೀಡ ಬಯಸುತ್ತೇನೆ. ಅವನ್ನು ಫಾಲೋ ಮಾಡಿದರೆ ಖಂಡಿತ ನಾವು ಅಂದ್ಕೊಂಡ ಟೈಮ್ಗೆ ನಾವು ಖಂಡಿತ ಹೇಳ್ಬೋದು. ಮೊದಲನೇದಾಗಿ, ನಾವು ದಿನಾಲೂ ರಾತ್ರಿ ಧ್ಯಾನ ಮಾಡಬೇಕು. ಏನೆಂದರೆ, ನಾವು 6 ಗಂಟೆಗೆ ಹೇಳೋರಾದರೆ ನಾನು ಬೆಳಗ್ಗೆ 6 ಗಂಟೆಗೆ ಹೇಳುತ್ತೇನೆ. ಆ ಥರ ಮೆಡಿಟೇಷನ್ ಮಾಡಬೇಕು. ಹಾಗೆ ನಾವು ಒಂದು ಊಹೆ ಮಾಡ್ಕೋಬೇಕು. ಏನಂದರೆ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ನನ್ನೆಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನಾನು ಜಾಗಿಂಗ್ ಮಾಡುತ್ತಿದ್ದೇನೆ, ವಾಕಿಂಗ್ ಮಾಡುತ್ತಿದ್ದೇನೆ ಅಥವಾ ಎಕ್ಸಸೈಸ್ ಮಾಡುತ್ತಿದ್ದೇನೆ ಅಂತ ಊಹೆ ಮಾಡ್ಕೋಬೇಕು. ಆ ಥರ ಮಾಡಿಕೊಳ್ಳೋದ್ರಿಂದ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೆಟ್ ಆಗ್ತದೆ. ಆ ಥರ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಆ ಟೈಮ್ಗೆ ನಮಗೆ ಎಚ್ಚರ ಆಗ್ತದೆ. ನಾವು ಹೇಳ್ತೀವಿ, ನಮ್ಮ ಅಂದ್ಕೊಂಡಂಗೆ ನಾವು 6 ಗಂಟೆಗೆ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಏನಂದರೆ, ಎರಡನೇದು ಏನು ಫಾಲೋ ಮಾಡೋದಂದರೆ, ಯಾವತ್ತು ನಾವು ನೆಕ್ಸ್ಟ್ ಬೆಳಗಿನ ಜಾವ ಹೇಳ್ಬೇಕು ಅನ್ಕೋತೇವಲ್ಲ, ಅವತ್ತು ನಾವು ಬೆಳಗ್ಗೆ ಹೇಳ್ಬಾರ್ದು. ಎರಡನೇ ಪಾಯಿಂಟ್ ಅಂದರೆ ಹೇಳ್ಬಾರ್ದು. ಅವತ್ತು ನಾವು ರೆಗ್ಯುಲರ್ ಯಾವ ಟೈಮ್ಗೆ ಹೇಳ್ತೇವಲ್ಲ ಆ ಟೈಮ್ಗೆ ಹೇಳಬೇಕು. ಅಂದರೆ ಏನು ಮಾಡಬೇಕು, ಬೆಳಗ್ಗೆ ಹೇಳ್ಬಾರ್ದು ಅಂದರೆ ಏನು ಮಾಡಬೇಕಂದ್ರೆ, ಫಸ್ಟು ಬೇಗ ಮಲಗಬೇಕು. ಯಾವತ್ತು ನಾವು ಬೇಗ ಹೇಳ್ಬೇಕಂತ ಅನ್ಕೋತೇವಲ್ವ, ಅವತ್ತು ನಾವು ಬೇಗ ಹೇಳೋದು ಬೇಡ. ನಾವು 6 ಗಂಟೆಗೆ ಹೇಳ್ಬೇಕಲ್ವಾ, ಅವತ್ತು ನಾವು 6 ಗಂಟೆಗೆ ಹೇಳೋದು ಬೇಡ. ಯೂಶ್ವಲಿ ನಾವು ಯಾವ ಟೈಮ್ಗೆ ಹೇಳ್ತೇವಲ್ಲ ಅದೇ ಟೈಮ್ಗೆ ಹೇಳೋಣ. ಆದರೆ ಆ ದಿನ ನಾವು ಬೇಗ ಮಲಗಬೇಕು. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಬೆಳಗ್ಗೆ ಹೇಳ್ಬೇಕಂತ ಅನ್ಕೋತೀವಿ, ಆದರೆ ಏನಾಗ್ತದೆ, ಅದು ನಾವು ಮಲಗೋದು 12-1 ಗಂಟೆಗೆ ಮಲಗ್ತೀವಿ. ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕು ಅಥವಾ 5 ಗಂಟೆಗೆ ಹೇಳ್ಬೇಕು ಅನ್ಕೋತೀವಿ. ಅದು ಹೇಗೆ ಸಾಧ್ಯ ಆಗ್ತದೆ? ನಿದ್ದೆ ಸರಿಯಾಗಿ ಆಗಿರೋದಿಲ್ಲ, ಆದ್ದರಿಂದ ನಮ್ಗೆ ಹೇಳೋಕ್ಕೆ ಆಗೋದಿಲ್ಲ. ಸೊ ನಾವೇನು ಮಾಡಬೇಕಂದ್ರೆ, ಯಾವಾಗಿಂದ ನಾವು ಹೇಳ್ಬೇಕು ಅನ್ಕೋತೀವಲ್ಲ ಆವಾಗಿಂದ ನಾವು ಹೇಳೋದು ಬೇಡ, ಆದರೆ ಬೇಗ ಮಲಗಬೇಕು. ಆ ದಿನದಿಂದ ಆ ಥರ ಒಂದು 10-15 ಡೇಸ್ ನಾವು ಬೇಗ ಮಲಗೋದನ್ನು ರೂಢಿ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ 3ನೇ ಪಾಯಿಂಟ್ ಏನು ಮಾಡ್ಬೇಕಂದ್ರೆ, ನಾವು ದಿನ ಯೂಶ್ವಲಿ ನಮ್ಮ ಟೈಮ್ 8 ಗಂಟೆ ಅನ್ನುವ ಹೇಳೋದು. ಆವಾಗ ನಾವು ಏನು ಮಾಡ್ಬೇಕಂದ್ರೆ, ಪ್ರತಿದಿನ 5 ನಿಮಿಷ ರೆಡ್ಯೂಸ್ ಮಾಡ್ಕೊಂಡು ಬರಬೇಕು. ಈಗ ಇವತ್ತು 8 ಗಂಟೆಗೆ ಅಂದರೆ ನಾಳೆ 7:55ಗೆ ಹೇಳೋದು, ನೆಕ್ಸ್ಟ್ ಡೇ 7:50ಕ್ಕೆ, ನೆಕ್ಸ್ಟ್ ಡೇ 7:45. ಆ ಥರ ಕಡಿಮೆ ಮಾಡ್ತಾ ಬಂದು ನಮ್ಮದು 6 ಗಂಟೆ ಟೈಮ್ಗೆ ಹೇಳ್ಬೇಕು ಅನ್ನೋದಿದ್ರೆ ಅದಕ್ಕೆ ಸೆಟ್ ಆಗಿಬಿಟ್ಟು ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು 4ನೇದು ಏನು ಮಾಡಬೇಕಂದ್ರೆ, ಒಂದು ಸಲ ನಾವು ಸೆಟ್ ಆದರೆ 6 ಗಂಟೆಗೆ ಹೇಳೋಕ್ಕೆ ಮೈಂಡ್ ಸೆಟ್ ಆದರೆ ಅದನ್ನ ನಡುವೆ ಬಿಡಬಾರ್ದು. ನಾವು ಎಲ್ಲೋ ಹೋಗಿದ್ವಿ, ಏನೋ ಫಂಕ್ಷನ್ಗೆ ಹೋಗಿ ಬಂದ್ವಿ, ಲೇಟ್ ಆಯಿತು, ಇವತ್ತೊಂದು ದಿನ ಲೇಟಾಗಿ ಹೇಳೋಣ. ಅಥವಾ ಎಲ್ಲೋ ಹಬ್ಬ ಹರಿದಿನ ಇದ್ದಾವೆ, ಇವತ್ತು ಮಲಗೋದು ಲೇಟ್ ಆಯಿತು, ಅದರಿಂದ ನಾವು ಲೇಟ್ ಮಾಡಿ ಹೇಳೋಣ. ಆ ಥರ ಮಾಡೋದ್ರಿಂದ ನಮ್ಮ ಮೈಂಡ್ ಮತ್ತೆ ಡಿಸ್ಟರ್ಬ್ ಆಗ್ತದೆ. ನಮಗೆ ಆ ಥರ ಹೇಳೋಕ್ಕಾಗಲ್ಲ. ಆ ಥರ ನಾವು ಲೇಟಾಗಿ ಮಲಗಿದ್ರು ಯಾವಾಗಾದರೂ ಒಂದಿನ ಮಧ್ಯಾಹ್ನ ಮಲಗಿ ಆ ನಿದ್ದೆಯನ್ನು ಮೇಕಪ್ ಮಾಡೋಣ. ಆದರೆ ಹೇಳೋದನ್ನು ಮಾತ್ರ ಬಿಡಬಾರ್ದು. ಹೇಳೋದು ಬಿಟ್ಟರೆ ಅದು ಇರ್ರೆಗ್ಯುಲರ್ ಆಗಿಬಿಡ್ತದೆ. ಅದರಿಂದ ನಮಗೆ ಮತ್ತೆ ಅದು ಟೈಮ್ ತಪ್ಪಿ ಹೇಳೋಕ್ಕಾಗೋದಿಲ್ಲ. ಸೊ ರೆಗ್ಯುಲಾರಿಟಿ ನಾವು ಕಾಯ್ಕೋಬೇಕು. ಮತ್ತು ಕೆಲವೊಬ್ಬರಿಗೆ ಅಲಾರಾಮ್ ನಾವು ಇಡ್ತೀವಿ ಹೇಳ್ಬೇಕಂತ, ಆದರೆ ಮತ್ತೆ ಅದು ಸ್ನೂಸ್ ಮಾಡಿ ಮತ್ತೆ ನಮ್ಮ ಟೈಮ್ಗೆ ಹೇಳ್ತೀವಿ. ಅದರಿಂದ ಅಲಾರಾಮ್ ಇಡುವಾಗ ಸ್ವಲ್ಪ ದಿನ ನಮ್ಮ ಮೈಂಡ್ ಸೆಟ್ ಆಗುವವರೆಗೆ ಸ್ವಲ್ಪ ಅಲಾರಾಮ ದೂರಿಟ್ಟರೆ ನಾವು ಅದು ಅಲಾರಾಮ್ ಆಗುವಾಗ ಎದ್ದು ಅಲ್ಲಿಗೆ ಹೋಗಿ ಅದು ಆಫ್ ಮಾಡುವವರೆಗೆ ಅಂದರೆ ನಮ್ಮ ಸ್ವಲ್ಪ ನಿದ್ದೆ ಹೋಗಿರ್ತದೆ. ಸೊ ನಾವು ಮತ್ತೆ ಹೇಳೋಕ್ಕೆ ಅನುಕೂಲ ಆಗ್ತದೆ.
ಈ ಥರ ಮಾಡೋದ್ರಿಂದ ನಾವು ಅಂದ್ಕೊಂಡ ಟೈಮ್ಗೆ ಹೇಳ್ಬೋದು. ಮೊದಲನೇದಾಗಿ ನಾವು ಮೆಡಿಟೇಷನ್ ಮಾಡಬೇಕು. ಅಂದರೆ ನಾವು ಬೆಳಗ್ಗೆ ಬೇಗ ಹೇಳೋದಾದರೆ ನಾನು ಬೇಗ ಹೇಳ್ತೇನೆ ಅಂತ ಮೆಡಿಟೇಷನ್ ಮಾಡಬೇಕು. ಎರಡನೇದಾಗಿ ಯಾವಾಗಿಂದ ನಾವು ಹೇಳ್ಬೇಕು ಅನ್ಕೋತೀವಲ್ಲ, ಫಸ್ಟ್ 10 days ಅವು ಹೇಳೋದು ಬೇಡ, ಬಟ್ ಬೇಗ ಮಲಗೋದನ್ನು ಅವಾಗ ಮಾಡಬೇಕು ನಾವು. ಮತ್ತು ರೆಗ್ಯುಲಾರಿಟಿ ಇರಬೇಕು. ನಾವು ಯಾವಾಗ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅದನ್ನ ನಡುವೆ ಬಿಡಬಾರ್ದು. ಒಮ್ಮೆ ನಾವು ಸೆಟ್ ಆದರೆ 6 ಗಂಟೆಗೆ ಹೇಳಲಿಕ್ಕೆ ಅದನ್ನ ನಾವು ನಡುವೆ ಯಾವತ್ತೂ ಬಿಡಬಾರ್ದು. ಬಿಟ್ಟರೆ ಅದು ಮತ್ತೆ ರೂಢಿ ತಪ್ಪಿ ಹೋಗ್ತದೆ. ಅದೊಂದು ನಾವು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಒಂದು ವೇಳೆ ನಮಗೆ ಹೇಳೋಕ್ಕೆ ಕಷ್ಟ ಆಗ್ತಿದ್ರೆ ಅಲಾರಾಮ್ ದೂರ ಇಡೋದು. ಸ್ವಲ್ಪ ದಿನ ಇಟ್ಟು ಅದು ಅಲಾರಾಮ್ ಆಗುವಾಗ ಅಲ್ಲಿ ಹೋಗಿ ನಾವು ಆಫ್ ಮಾಡಬೇಕಾದ್ರೆ ಅದು ನಮಗೆ ನಿದ್ದೆ ಹೋಗ್ತದೆ, ನಾವು ಹೇಳೋಕ್ಕೆ ಅನುಕೂಲ ಆಗ್ತದೆ. ಈ ಥರ ಟಿಪ್ಸ್ ನಾವು ಫಾಲೋ ಮಾಡೋದ್ರಿಂದ ನಾವು ಬೇಗ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು.